ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗುರುವು ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದಂತಹ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದಾಗ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಂದು ಲಾಭದಾಯಕ ಕಾಲವಾಗಿರುತ್ತೆ, ಹಾಗೆ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ವಿಚಾರಗಳಲ್ಲಿ ಒಳಿತಾಗುತ್ತೆ, ಶುಭ ಫಲಗಳು ಯಾವೆಲ್ಲ ವಿಚಾರದಲ್ಲಿ ನಿರೀಕ್ಷೆಯನ್ನು ಮಾಡಬಹುದು ಅನ್ನೋದರ ಬಗೆಗೆ ಹೇಳ್ತೀನಿ. ಹಾಗೆ ಕನ್ಯಾ ರಾಶಿ ಅವರಿಗೆ ಗುರುವಿನ ಮೊದಲ ದೃಷ್ಟಿ, ಎರಡನೇ ದೃಷ್ಟಿ, ಮೂರನೇ ದೃಷ್ಟಿ, ಹಾಗೆ 4, 5ನೇ ದೃಷ್ಟಿ, ಹಾಗೆ 6, 7ನೇ ದೃಷ್ಟಿ, ಇದೆಲ್ಲ ಬೇರೆ ಬೇರೆ ರಾಶಿಯ ಮೇಲೆ ಬಿದ್ದಾಗ ಯಾವ ರೀತಿಯ ಒಂದು ಫಲಗಳು ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕನ್ಯಾ ರಾಶಿಯವರಿಗೆ ಸಿಗುವಂತಹ ಲಾಭಗಳು ಏನು ಅನ್ನೋದನ್ನು ನಾರ್ಮಲ್ ಆಗಿ ಹೇಳ್ತೀನಿ. ಅದಾದ ನಂತರ ಉದಾಹರಣೆ ಮೂಲಕ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್, ಕನ್ಯಾ ರಾಶಿಗೆ ಸಿಗುವಂತಹ ಪ್ರಮುಖ ಲಾಭಗಳಲ್ಲಿ ಮೊದಲನೇದು ಅಂತ ಹೇಳಿದರೆ ಆರ್ಥಿಕ ಸಮೃದ್ಧಿ. ಹೌದು, ಲಾಭ ಸ್ಥಾನದಲ್ಲಿ ಗುರು ಉಚ್ಚನಾಗಿರ್ತಾನೆ. ಸೊ ಉಚ್ಚ ಸ್ಥಾನದಲ್ಲಿ ಬರೋದ್ರಿಂದ ಆರ್ಥಿಕ ಸಮೃದ್ಧಿ ಜಾಸ್ತಿ ಆಗುತ್ತೆ. 11ನೇ ಮನೆಯಲ್ಲಿ ಗುರು ಉಚ್ಚನಾಗೋದು ಅಂತ ಹೇಳಿದ್ರೆ ಅಲ್ಲಿಗೆ ನಿಮ್ಮ ಆಸೆಗಳೆಲ್ಲ ಈಡೇರಿತು ಅಂತಲೇ ಅರ್ಥ. ಹಲವು ಮೂಲಗಳಿಂದ ನಿಮಗೆ ಆದಾಯ ಕೂಡ ಹರಿದು ಬರುತ್ತೆ, ಹಳೆಯ ಬಾಕಿ ಕೂಡ ಕೈ ಸೇರುತ್ತೆ. ಬಡತನದಲ್ಲಿದ್ದೀನಿ, ಎಷ್ಟು ದುಡಿದ್ರೂ ದುಡಿಯೋಕ್ಕಾಗ್ತಾ ಇಲ್ಲ, ಕೋಟ್ಯಾಧಿಪತಿಗಳೇ ಆಗ್ತಿದ್ದಾರೆ, ನನ್ನ ಟೈಮ್ ಮಾತ್ರ ಸರಿ ಆಗ್ತಿಲ್ವಲ್ಲಪ್ಪ, ಇನ್ನೂ ಎಷ್ಟು ವರ್ಷ ಕಷ್ಟಪಡಬೇಕಪ್ಪ ಅಂತ ಅಂದ್ಕೊಂಡಿರೋರಿಗೆ ಈ ವರ್ಷ ನಿಮಗೆ ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಧನ ಯೋಗ ನಿಮ್ಮ ಕೈ ಹಿಡಿಯುತ್ತೆ. ವೃತ್ತಿ ಜೀವನದ ವಿಚಾರದಲ್ಲೂ ಕೂಡ ಅಷ್ಟೇ, ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರಿ, ಏನೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಮಾಡ್ಕೊಂಡು ಹೋಗಿ ಲಾಸ್ ಆದ್ರಿ, ಸಾಮಾನ್ಯವಾಗಿ ಸಕ್ಸಸ್ ಅನ್ನೋದಕ್ಕಿಂತ ಲಾಸ್ ನೋಡಿರೋದೇ ಹೆಚ್ಚು ಅಲ್ವಾ. ಸೊ ಈಗ ಅದಕ್ಕೆಲ್ಲ ಉತ್ತರ ನಿಮಗೆ ಗುರು ಕೊಡ್ತಾರೆ. ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಬೇಕಾ ಅಥವಾ ಟ್ರಾನ್ಸ್ಫರ್ ಆಗಬೇಕು ಅಂತ ಕಾಯ್ತಿದ್ದೀರಾ, ಎಷ್ಟೋ ವರ್ಷಗಳಿಂದ ಸಂಬಳ ಕೂಡ ಏರಿಕೆ ಆಗಿಲ್ವಾ, ಅದೆಲ್ಲವೂ ಕೂಡ ಈಗ ಈಡೇರೋದಕ್ಕೆ ಸುವರ್ಣ ಕಾಲ. ಇನ್ನು ಜೂನ್ 2ರಿಂದ ಗುರು ಮಿಥುನದಿಂದ ಕರ್ಕಾಟಕಕ್ಕೆ ಬರೋದ್ರಿಂದ ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಆಗಮನ ಆಗ್ತಾ ಇದೆ. ಮುಖ್ಯವಾಗಿ ಇದರಲ್ಲಿ ಹೇಳೋದೇನಪ್ಪ ಅಂದರೆ, ನಿಮ್ಮ ಟೈಮ್ ತುಂಬ ಅದ್ಭುತವಾಗಿದೆ. ಅದರ ಒಂದು ನೀವು ಮಾಡಬೇಕಾಗಿರೋ ಕೆಲಸ ಅಂದರೆ ಸೋಮಾರಿತನವನ್ನು ಬಿಟ್ಟು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಳ್ಳೋದು. ಹಾಗಾದರೆ ಗುರುವಿನ ಶುಭ ದೃಷ್ಟಿ ಫಲಗಳು ಯಾವೆಲ್ಲ ರೀತಿ ಇರುತ್ತೆ ಅನ್ನೋದನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಗುರು 5ನೇ ದೃಷ್ಟಿಯನ್ನು ವೃಶ್ಚಿಕ ರಾಶಿಗೆ ಕೊಡೋದ್ರಿಂದ 3ನೇ ಮನೆಗೆ ತುಂಬಾ ಒಳಿತಾಗತ್ತೆ. ರೀತಿ ನಿಮ್ಮ ನಿರ್ಧಾರದಲ್ಲಿ ಪಕ್ಕಾ ಇರ್ತೀರ. ಯಾವುದೇ ಕೆಲಸ ಆದರೂ ಕೂಡ ನಾನು ಛಲದಿಂದ ಮಾಡ್ತೀನಿ, ಮುನ್ನುಗ್ತೀನಿ ಅನ್ನುವ ರೀತಿ ನಿಮ್ಮ ಆಲೋಚನೆಗಳು ಬರುತ್ತೆ. ಹಾಗೆ ಈ ಆಲೋಚನೆಗಳ ಮುಂದೆ ನಿಮಗೆ ದಿನ ಕಳೆದಂತೆ, ಅಂದರೆ ಸಮಯ ಕಳೆದಂತೆ ಅಭಿವೃದ್ಧಿ ಹೊಂದೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ನೀವು ಕೆಲಸದ ನಿಮಿತ್ತವಾಗಿ ಪ್ರಯಾಣ ಮಾಡುವಂತಹ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ನೀವು ಆ ಒಂದು ಪ್ರಯಾಣವನ್ನು ಮಾಡಲೇಬೇಕು. ಯಾಕಂದರೆ ನೀವೆಷ್ಟು ಪ್ರಯಾಣ ಮಾಡ್ತೀರಾ, ಎಷ್ಟು ಕಷ್ಟಪಡ್ತೀರಾ, ಅಷ್ಟು ಸಕ್ಸಸ್ ನಿಮಗೆ ಸಿಗುತ್ತೆ. ಇನ್ನು ಸಂಬಳ ಜಾಸ್ತಿ ಆಗೋದು, ಬೋನಸ್ ಸಿಗೋದು, ಹೊಸ ಬಿಸ್ನೆಸ್ ಏನೋ ಮಾಡಬೇಕು ಅನ್ನೋ ಯೋಚನೆ ಏನಾದರೂ ನಿಮಗಿದ್ರೆ ಖಂಡಿತ ಸಕ್ಸಸ್. ನಿಮ್ಮ ಮನೆಯಲ್ಲಿ ನಿಮ್ಮ ಕಿರಿ ಸಹೋದರ ಅಥವಾ ಸಹೋದರಿಯರೇನಾದರೂ ಇದ್ದರೆ ಅವರಿಂದ ಕೂಡ ನಿಮಗೆ ಸಹಾಯ ಸಿಗುತ್ತೆ. ಇನ್ನು ಎಷ್ಟೋ ದಿನಗಳಿಂದ ನೆರೆಮನೆಯವ್ರ ಜೊತೆಗೆ ಒಂದಷ್ಟು ಗಲಾಟೆ, ಗದ್ದಲ, ಅವ್ರ ಜೊತೆ ಮಾತಾಡಲ್ಲ ಅನ್ನೋ ಥರದಲ್ಲಿ ಏನಾದರೂ ಇದ್ದಿದ್ದರೆ ಅದು ಕೂಡ ಬಗೆಹರಿಯುತ್ತೆ. ಒಂಚೂರು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕಿವಿ ಆರೋಗ್ಯ ಸಮಸ್ಯೆ ಇದ್ದವರು ಅವ್ರಿಗೂ ಕೂಡ ಇದು ಒಂದು ಹುಷಾರಾಗುವಂತಹ ಟೈಮ್, ಆರೋಗ್ಯ ಸಮಸ್ಯೆಗೂ ಕೂಡ ಪರಿಹಾರ ಸಿಗುವಂತಹ ಟೈಮ್. ಒಟ್ಟಾರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಸಣ್ಣ ಪ್ರಯಾಣಗಳಿಂದ ಲಾಭ ಆಗುತ್ತೆ 5ನೇ ದೃಷ್ಟಿಯನ್ನು ವೃಶ್ಚಿಕ ರಾಶಿಗೆ ಕೊಡೋದ್ರಿಂದ. ಇದಾದ ನಂತರ ಇನ್ನೊಂದು, ಸಂತಾನ ನಿರೀಕ್ಷೆಯಲ್ಲಿರೋರಿಗೂ ಕೂಡ ಸಂತಾನ ಯೋಗ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ನಿಮಗೆ ತುಂಬಾ ಖುಷಿ ಸಿಗುತ್ತೆ. ಹೈಯರ್ ಸ್ಟಡೀಸ್ಗೆ ಏನಾದರೂ ಮಕ್ಕಳನ್ನ ಕಳಿಸ್ಬೇಕು ಅಂತ ಅಂದ್ಕೊಂಡ್ರೆ ಹೆಂಗಾದರೂ ಒಂದು ದುಡ್ಡು ಹಣ ಅಡ್ಜಸ್ಟ್ ಆಗಿ ಅವರ ಸ್ಟಡೀಸಿಗೆ ನಿಮ್ಮ ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ಥರ ಆಗುತ್ತೆ. ಹಣಕಾಸಿನ ಅರಿವು ಜಾಸ್ತಿ ಆಗುತ್ತೆ. ಹಾಗೆ ಪ್ರೀತಿಸಿ ಏನಾದರೂ ನೀವು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಈಗ ಒಳ್ಳೆಯ ಕಾಲ. ಹೂಡಿಕೆ ವಿಚಾರದಲ್ಲಿ ಯಾವುದಕ್ಕೂ ದಿಢೀರಂತ ನಿರ್ಧಾರ ಮಾಡೋದು ಬೇಡ. ಅಷ್ಟೇ ಅಲ್ಲ, 5ನೇ ಮನೆ ದೃಷ್ಟಿಯಿಂದಾಗಿ ಒಂದು ರೀತಿ ನಿಮಗೆ ಜನಪ್ರಿಯತೆ ಜಾಸ್ತಿ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ರಾಜಕಾರಣಿಗಳಿಗಂತೂ ಸಿಕ್ಕಾಪಟ್ಟೆ ಒಳ್ಳೆಯದೇ ಆಗುತ್ತೆ. ಒಳ್ಳೊಳ್ಳೆ ಕೆಲಸವನ್ನು ನೀವು ಮಾಡಿದ್ರಿಂದ ಅದೆಲ್ಲವೂ ಕೂಡ ಎಲೆಕ್ಷನ್ ಟೈಮಲ್ಲಿ ನಿಮಗೆ ಕೈ ಹಿಡಿಯುತ್ತೆ. ಸರ್ಕಾರಿ ಅಧಿಕಾರಿಗಳಿಗಂತೂ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ. ಇನ್ನು ದಿನನಿತ್ಯದ ವ್ಯಾಪಾರಿಗಳಿಗೂ ಕೂಡ ಲಾಭ ಇದೆ. ವಿದೇಶಿ ಪ್ರಯಾಣ ಈಗಾಗಲೇ ಹೇಳಿದೆ. ರಾಶಿ ಕುಂಡಲಿಯಲ್ಲಿ 4 ಮತ್ತು 7ನೇ ಮನೆ ಅಧಿಪತಿ ಜೂನ್ 11ಕ್ಕೆ 11ನೇ ಮನೆಗೆ ಹೋಗೋದ್ರಿಂದ ಅಲ್ಲಿಯೂ ಕೂಡ ನೀವು ಲಾಭವನ್ನು ನಿರೀಕ್ಷೆ ಮಾಡಬಹುದು.
ಇದಾದ ನಂತರ 7ನೇ ದೃಷ್ಟಿ. 7ನೇ ಮನೆ ದೃಷ್ಟಿ ಅಂತ ಹೇಳಿದ್ರೆ ಅದು ಕನ್ಯಾ ರಾಶಿಯ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ದಾಂಪತ್ಯ ಜೀವನದಲ್ಲಿದ್ದಂತಹ ಕಿರಿಕಿರಿಗಳು ಕೂಡ ದೂರವಾಗಿ ಸುಖ ಶಾಂತಿ ನಡೆಸುತ್ತೆ. ಇನ್ನು 4ನೇ ಮನೆ ದೃಷ್ಟಿ ಬೀಳೋದರಿಂದ ಏನಾಗುತ್ತೆ ಅಂದರೆ ತಾಯಿಯಿಂದ ನಿಮಗೆ ಲಾಭ ಆಗುತ್ತೆ. ನಿಮಗೇನಾದರೂ ಹಳೆಯ ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂತಿದ್ರೆ ಅದು ಕೂಡ ಉಪಯೋಗ ಆಗುತ್ತೆ. ತಾಯಿಯ ಕಡೆಯಿಂದ ಹಣಕಾಸು ಸಿಗುತ್ತೆ. ಹಾಗೆ ವಾಹನ ಲಾಭ ಕೂಡ ನಿಮಗೆ ಸಿಗುತ್ತೆ. ಇನ್ನು ಗುರುವು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಸಂಚರಿಸೋದ್ರಿಂದ ಮತ್ತು ಅಲ್ಲಿಂದ 2, 4 ಮತ್ತು 6ನೇ ಮನೆಗಳ ಮೇಲೆ ದೃಷ್ಟಿ ಬೀರೋದ್ರಿಂದನೂ ಕೂಡ ಒಂದಷ್ಟು ಯೋಗಗಳು ಫಲಗಳನ್ನು ನಿಮಗೆ ನೀಡ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇದಾಗಿ ರಾಜ್ಯ ಸುಖ ಮತ್ತು ಆಸ್ತಿ ಯೋಗ ಬರುತ್ತೆ. ಇದು ಗುರು ನಿಮ್ಮ ಚತುರ್ಥ ಸ್ಥಾನದ ಮೇಲೆ ದೃಷ್ಟಿ ಬರೋದ್ರಿಂದ 4ನೇ ಮನೆಯ ಮೇಲೆ ದೃಷ್ಟಿ ಬರೋದ್ರಿಂದ ಹೊಸ ಮನೆ ಮಾಡಬೇಕು ಅಂತಿದ್ರೆ ಆಗುತ್ತೆ. ವಾಹನ ಖರೀದಿಗೆ ಒಳ್ಳೆ ಟೈಮು. ದೀರ್ಘಕಾಲದ ಒಂದು ಆಸ್ತಿ ವಿವಾದಗಳೇನಿದ್ರೆ ಅದು ಕೂಡ ಬಗೆಹರಿಯುತ್ತೆ. ಅಂದರೆ 4ನೇ ಮನೆಯನ್ನು ಹೇಳಿದ್ನಲ್ಲ, ತಾಯಿಯಿಂದಲೂ ಕೂಡ ನಿಮಗೆ ಲಾಭ ಆಗುತ್ತೆ. ಪೂರ್ವಜರ ಆಸ್ತಿಯಿಂದ ಸುಖ ಸಿಗುತ್ತೆ. ಇನ್ನು ಧನವೃದ್ಧಿ ಯೋಗ ಕೂಡ ಇದೆ. ಗುರುವಿನ ಪೂರ್ಣ ದೃಷ್ಟಿ ನಿಮ್ಮ 2ನೇ ಮನೆಯಾದಂತಹ ಧನಸ್ಥಾನದ ಮೇಲೆ ಬೀಳುತ್ತೆ. ಇದು ಆರ್ಥಿಕ ಸ್ಥಿತಿಗಳನ್ನು ಗಟ್ಟಿಗೊಳಿಸುತ್ತೆ. ಅದೇ ಈ ಹಿಂದೆ ಹೇಳ್ದಂಗೆ ಹೂಡಿಕೆಗಳಿಂದ ನಿಮಗೆ ಲಾಭ ಸಿಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಕೂಡ ನಡೆಯುತ್ತೆ. ಅದಕ್ಕಾಗಿ ನೀವು ಧನ ವ್ಯಯ ಆದರೂ ಕೂಡ ಮನಸ್ಸಿಗೆ ಒಂದು ರೀತಿ ಖುಷಿ ಸಿಗುತ್ತೆ. ಇದರ ಅಷ್ಟೇ ಅಲ್ಲ, ಶತ್ರು ವಿಜಯ ಮತ್ತು ಕಾರ್ಯಸಿದ್ಧಿ ಯೋಗ ಅಂತಲೂ ಇರುತ್ತೆ. ಅದು ಗುರುವಿನ ದೃಷ್ಟಿ 6ನೇ ಮನೆ ಮೇಲೆ ಬೀಳೋದ್ರಿಂದ ಇದು ವೃತ್ತಿ ಜೀವನದಲ್ಲಿ ಎದುರಾಗುವಂತಹ ಒಂದಷ್ಟು ಕಾಂಪಿಟೇಟರ್ಸು, ಹಾಗೆ ಅಲ್ಲೇ ನಿಮಗಿದ್ದು ಒಳಗಡೆ ನಿಮಗೆ ಕೆಡುಕು ಮಾಡುವಂತಹ ಶತ್ರುಗಳ ವಿಚಾರದಲ್ಲಿ ಅವರ ಬಾಧೆಯನ್ನು ನಿಮಗೆ ಕಡಿಮೆ ಮಾಡುತ್ತೆ. ಹಳೆಯ ಸಾಲಗಳಿಂದ ಕೂಡ ಮುಕ್ತಿ ಪಡೆಯೋದಕ್ಕೆ ದಾರಿ ಮಾಡಿಕೊಡುತ್ತೆ. ನ್ಯಾಯಾಲಯದಲ್ಲಿ ಏನಾದರೂ ಒಂದಷ್ಟು ಕೇಸಸ್ ಇತ್ತು ಅಂತ ಹೇಳಿದ್ರೆ ಆ ಒಂದು ಕೇಸ್ ಫಲಿತಾಂಶ ಏನಿದೆ ಅದು ನಿಮ್ಮ ಪರವಾಗಿ ಬರೋದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಇದಾದ ನಂತರ ಕರ್ಮಸ್ಥಾನದ ಫಲ ಅಂದರೆ 10ನೇ ಮನೆಗೆ ದೃಷ್ಟಿ ಇರೋದರಿಂದ ನಿಮ್ಮ ಮಾತಿಗೆ ಸಮಾಜದಲ್ಲಿ ಬೆಲೆ ಜಾಸ್ತಿ ಆಗುತ್ತೆ. ಕರ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಹೊಸ ಉದ್ಯೋಗ ಅವಕಾಶ ಸಿಗೋದ್ರ ಜೊತೆಗೆ ಉದ್ಯಮ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಯೋಗನೂ ಕೂಡ ನಿಮಗೆ ಇದೆ. ಇನ್ನು ಕೆಲವೊಂದಷ್ಟು ಪರಿಹಾರಗಳು ಅಂತ ಹೇಳೋದಾದರೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ, ದತ್ತಾತ್ರೇಯರ ಆರಾಧನೆ ಮಾಡಿ. ಇದಾದ ನಂತರ ಹೆಸರು ಬೇಳೆ ಅಥವಾ ಹಸಿರು ಬಟ್ಟೆಯನ್ನು ದಾನ ಮಾಡೋದು ಕೂಡ ನಿಮಗೆ ಅದರಲ್ಲಿ ಕನ್ಯಾ ರಾಶಿಯವರಿಗೆ ಶುಭ ತರುತ್ತೆ. ಗುರುವಾರದತ್ತು ವಿಷ್ಣು ಸಹಸ್ರನಾಮ ಪಠಿಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇನ್ನೊಂದು ವಿಚಾರ ಅಂದರೆ ಸೂಚನೆ ಅಂತಲೇ ಅಂದ್ಕೊಳ್ಳಿ, ಯಾಕಂದರೆ ಈ ಹಿಂದೆನೂ ಕೂಡ ನಾನು ಹೇಳಿದೆ, ಇದು ಕನ್ಯಾ ರಾಶಿಯವರಿಗೆ ಗುರು 4 ಮತ್ತು 7ನೇ ಮನೆಗಳ ಅಧಿಪತಿಯಾಗಿ 10ನೇ ಮನೆಯಲ್ಲಿರೋದ್ರಿಂದ ಇದನ್ನು ಕೇಂದ್ರಾಧಿಪತಿ ದೋಷ ಅಂತಲೂ ಕೂಡ ಕರೀತಾರೆ. ಇದರಿಂದಾಗಿ ನೀವು ಸುಖ ಪಡಬೇಕು ಅಂದರೆ ಕಷ್ಟಪಡಲೇಬೇಕಾಗತ್ತೆ. ಪ್ರಯಾಣ ಮಾಡಬೇಕು, ಲಾಭ ತರಬೇಕು, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸುಖಕರ ನಿಮಗೆ ಸುಖವಾದ ಜೀವನ ಸಿಗುತ್ತೆ. ಆದರೆ ಗುರುವಿನ ದೃಷ್ಟಿ ಲಾಭದಾಯಕ ಆಗಿರೋದ್ರಿಂದ ಕಷ್ಟಪಟ್ಟರೆ ಖಂಡಿತವಾಗ್ಲೂ ಯಾವೆಲ್ಲ ಯೋಗಗಳಿದೆ ಅವೆಲ್ಲವೂ ಕೂಡ ಫಲ ನೀಡುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ, ಇದು ಗೋಚಾರ ಫಲ ಆಗಿದ್ದು ನಿಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿರುವಂತಹ ದಶಾಭುಕ್ತಿಗಳ ಆಧಾರದ ಮೇಲೆ ನಿಖರವಾದ ಫಲಿತಾಂಶಗಳನ್ನು ನೀವು ತಿಳಿದುಕೊಳ್ಬಹುದಾಗಿದೆ. ಸೊ ಅದರಲ್ಲೂ ಒಂದಷ್ಟು ಬದಲಾವಣೆಗಳು ಇರಬಹುದು. ಇದನ್ನು 20% ಕನ್ಸಿಡರ್ ಮಾಡಿ ಅದನ್ನು ಒಂದು 70% ಕನ್ಸಿಡರ್ ಮಾಡೋದು ಸಾಮಾನ್ಯವಾಗಿ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಸೊ ಇದು ಕೇವಲ ಗೋಚಾರ ಫಲ ಅಂತ ಹೇಳೋದನ್ನು ನಾನು ಇಷ್ಟಪಡ್ತೀನಿ. ಇನ್ನು ಒಟ್ಟಾರೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಗುರು ಗೋಚಾರ ಫಲ ಅದೃಷ್ಟವನ್ನು ತಂದುಕೊಡುತ್ತೆ. ಕಷ್ಟಕ್ಕೆಲ್ಲ ಈಗ ಪಟ್ಟಂತಹ ಪರಿಶ್ರಮಕ್ಕೆಲ್ಲ ಅದೃಷ್ಟ ಬರುವಂತಹ ಕಾಲ ಇದಾಗಿದ್ದು ಕಷ್ಟಪಟ್ಟು ಕೆಲಸ ಮಾಡೋ ಮೂಲಕ ಅದೆಲ್ಲವನ್ನು ಉಪಯೋಗಿಸ್ಕೊಳ್ಳಿ ಅನ್ನೋದ್ರ ಮೂಲಕ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮರಿಬೇಡಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇದು ಅನಿಸಿಕೆಯನ್ನು ನಿಮ್ಮ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.